ಇನ್ ಕೇಸ್ ಏನಾದ್ರೂ ಭಾರತ ಪೂರ್ಣ ಪ್ರಮಾಣದ ಯುದ್ಧವನ್ನ ಮಾಡಿದ್ರೆ ಪಾಕಿಸ್ತಾನದ ಮೇಲೆ ಪಾಕಿಸ್ತಾನ ಉಡೀಸಾಗೋದು ಪಕ್ಕ ಫಿನಿಶ್ ಆಗೇ ಆಗುತ್ತೆ. ಯಾಕಂತ ಹೇಳಿದ್ರೆ ಪಾಕಿಸ್ತಾನದ ವೀಕ್ನೆಸ್ ಏನೇನಿದೆ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಬಹಳ ಪ್ರಮುಖವಾಗಿ ಪಾಕ್ ಸೇನೆಗ ನಿಶಕ್ತಿ ಆಗಿದೆ, ಉತ್ಸಾಹವನ್ನ ಕಳೆದುಕೊಂಡಿದೆ ಪಾಕ್ ಸೇನೆ. ಸೇನೆಯೊಳಗೆ ಅತೃಪ್ತಿ ಆತ್ಮಗಳು ತುಂಬಾ ಇದೆ. ಸೊ ಅವರ ನಿಲುವೇ ಬೇರೆ, ಒಂದಿಷ್ಟು ಜನರದ್ದು, ಇನ್ನೊಬ್ಬರ ನಿಲುವೇ ಬೇರೆ. ಡಿವೈಡ್ ಆಗ್ಬಿಟ್ಟಿದೆ ಸೇನೆ ಒಳಗನೆ, ಅತೃಪ್ತಿಗೊಂಡಿದ್ದಾರೆ. ಜೊತೆಗೆ ಸೇನಾ ಮುಖ್ಯಸ್ಥ ಜನರಲ್ ಮುನೀರ್ ಮೇಲೆ ಸಿಟ್ಟು. ಆ ಮುನೀರ್ನ ಒಂದು ಹೇಳಿಕೆಯಿಂದ ಇಷ್ಟೆಲ್ಲ ಆಯ್ತು. ಆ ಮುನೀರ್ನೇ ಕಾರಣ. ಇನ್ನೊಂದು, ಮುನೀರ್ನ ಕುಟುಂಬ ಈಗ ದೇಶವನ್ನೇ ತೊರೆದಿದೆ. ಮುನೀರ್ ಮಾತ್ರ ಸೇಫು, ಮುನೀರ್ ಕುಟುಂಬ ಮಾತ್ರ ಸೇಫು. ಹಾಗಾದ್ರೆ ಪಾಕಿಸ್ತಾನದಲ್ಲಿರುವಂತಹ ಸಾರ್ವಜನಿಕರು ಸೇಫ್ ಅಲ್ವಾ? ಅವ್ರ ಮೇಲೀಗ ದೊಡ್ಡ ನಿಗವನ್ನ ಇಡುವಂತ ಕೆಲಸವನ್ನ ಪಾಕಿಸ್ತಾನ ಸಾರ್ವಜನಿಕರೇ ಮಾಡ್ತಾ ಇದ್ದಾರೆ. ಜೊತೆಗೆ ಮುನೀರ್ ದೇಶ ಬಿಟ್ಟಿರುವಂತದ್ದು ಈಗ ಪಾಕಿಸ್ತಾನ ಜನರಿಗೆ ಸಿಟ್ಟಿಗೆ ಕಾರಣ ಆಗ್ತಾ ಇರುವಂತದ್ದು. ಜೊತೆಗೆ ಭ್ರಷ್ಟಾಚಾರ, ಅಸಮರ್ಥತೆ ಕಿರುಕುಳ ಕೊಡ್ತಾರಂತೆ. ನೋಡಿ, ಅಲ್ಲೂ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ. ಯಾಕಂತ ಹೇಳಿದ್ರೆ ಭಿಕ್ಷೆ ಬೇಡ್ತಾ ಇರುವಂತ ದೇಶ, ಬಿಕಾರಿ ಇನ್ನೇನ್ ಮಾಡ್ತಾರೆ? ಅದರಲ್ಲಿ ಸಣ್ಣ ಪುಟ್ಟ ಸಿಕ್ಕಿರುವಂತಹ ದುಡ್ಡನ್ನು ಕೂಡ ಇವರು ಭ್ರಷ್ಟಾಚಾರಕ್ಕೆ ಬಳಕೆ ಮಾಡ್ಕೊಳ್ತಿದ್ದಾರೆ. ಇದು ವಿಪರ್ಯಾಸ. ಇದೇ ಕಾರಣಕ್ಕೆ ಸೇನೆ ದಂಗೆ ನಡೆದ್ರೂ ಕೂಡ ಅಚ್ಚರಿ ಇಲ್ಲ. ಸೇನೆಗೆ ಸಿಗಬೇಕಾಗಿರುವಂತಹ ಒಂದು ಬಂಡವಾಳ ಏನಿದೆ ಅದು ಸಿಗ್ತಾ ಇಲ್ಲ. ಸೊ ಬಜೆಟ್ ಏನಿದೆ ಅದನ್ನ ಕೊಡ್ತಾ ಇಲ್ಲ. ಸೊ ಅಲ್ಲಿರುವಂತಹ ರಾಜಕಾರಣಿಗಳೇ ತಿಂದು ತೇಗ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಸೇನಾ ದಂಗೆ ನಡೆದ್ರೂ ಕೂಡ ಅಚ್ಚರಿ ಇಲ್ಲ. ಜೊತೆಗೆ ಉಗ್ರರ ಮೇಲೆ ಲವ್, ಈಗ ಸಾರ್ವಜನಿಕರ ಮೇಲೋ ಅಥವಾ ಮತ್ತೊಬ್ಬರ ಮೇಲೆ ಲವ್ ಅಲ್ಲ, ಉಗ್ರರನ್ನ ಬೆಳೆಸಬೇಕು ಎನ್ನುವಂತ ಲವ್ ಶುರುವಾಗಿದೆ. ಪಾಕಿಸ್ತಾನ ಸೇನೆಯ ಭಯೋತ್ಪಾದನೆಯ ಪಿತಾಮಹ, ಪಾಕಿಸ್ತಾನ ಸೇನೆಯೇ ಭಯೋತ್ಪಾದನೆಯ ಪಿತಾಮಹ. ಕಾರಣ ಎಷ್ಟೇ, ಉಗ್ರರಿಗೆ ಟ್ರೈನಿಂಗ್ ಕೊಡ್ತಾ ಇರುವಂತೆ ಇದೇ ಪಾಕಿಸ್ತಾನ ಸೇನೆ. ಏನ್ ಆಟೋಮೆಟಿಕ್ ಅವ್ರು ಕಲ್ತ್ಕೊಂಡ್ ಬಿಡ್ತಾರಾ? ಅವ್ರಿಗೆ ಗನ್ನೆಲ್ಲ ಎಲ್ಲಿಂದ ಸಿಗುತ್ತೆ? ಗುಪ್ತಚರ ಇಲಾಖೆ ಎಲ್ಲಿ ಹೋಯ್ತು ಹಾಗಾದ್ರೆ ಪಾಕಿಸ್ತಾನದ್ದು? ಅವರೇ ಟ್ರೈನಿಂಗ್ ಕೊಡ್ತಾ ಇರಬೇಕಾದ ಹೇಳಿದ್ರೆ ಅವ್ರನ್ನ ಪಿತಾಮಹ ಅಲ್ಲದೆ ಇನ್ನೇನು? ಜೊತೆಗೆ ಪಾಕ್ ಸೇನೆಗೆ ಭಯೋತ್ಪಾದನೆ ಬಗ್ಗೆ ಮೃದು ಧೋರಣೆ. ಹೋಗಿ ಬಾಂಬ್ ಹಾಕ್ರು ಓಕೆ, ಮತ್ತೊಂದು ಮಗದೊಂದು ಏನೇ ಓಕೆ, ಸಮರ್ಥನೆ ಮಾಡ್ಕೊಳ್ತಾರಲ್ಲ. ಯಾವ ರೀತಿ ಅಂತ ಹೇಳಿದ್ರೆ ಒಂದಿಷ್ಟು ಜನ ರಾಜಕಾರಣಿಗಳಿರ್ತಾರಲ್ಲ, ಮೃದು ಧೋರಣೆ, ಬೇಡ ಈಗ ಯುದ್ಧ ಬೇಡ ಅಂತಾರಲ್ಲ, ಆ ರೀತಿಯಾಗಿ ಒಂದಿಷ್ಟು ಆತ್ಮಗಳು ಪಾಕಿಸ್ತಾನದಲ್ಲೂ ಕೂಡ ಇದೆ. ಉಗ್ರರನ್ನ ಸೃಷ್ಟಿಸಿ ಪರದೇಶಕ್ಕೆ ರಫ್ತು ಮಾಡ್ತಾ ಇದೆ ಕೆಲಸ. ಅದೇ ಕೆಲಸ ಎಕ್ಸ್ಪೋರ್ಟ್ ಮಾಡೋದು. ಬೇರೆ ಬೇರೆ ದೇಶಗಳೆಲ್ಲ ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಆಹಾರ ಧಾನ್ಯಗಳಿರ್ಬೋದು, ಸಾಕಷ್ಟು ದೊಡ್ಡ ದೊಡ್ಡ ತಂತ್ರಜ್ಞಾನ ವಿಚಾರದಲ್ಲಿ ಮುಂದುವರ್ಕೊಂಡು ಎಕ್ಸ್ಪೋರ್ಟ್ ಮಾಡ್ತಾ ಇವೆ ಅದನ್ನ ಬೇರೆ ಬೇರೆ ದೇಶಕ್ಕೆ. ಇವರು ಆ ಕೆಲಸ ಮಾಡ್ತಾ ಇಲ್ಲ. ಇವರು ಉಗ್ರರನ್ನ ಸೃಷ್ಟಿ ಮಾಡಿ ಪರದೇಶಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾ ಇರುವಂತ ಕಲೆ ಇರೋದು ಅಂತ ಹೇಳಿದ್ರೆ ಅದೇ ಏಕಾಂಗಿ ಪಾಕಿಸ್ತಾನಕ್ಕೆ ಮಾತ್ರ. ಉಗ್ರರನ್ನ ಪರೋಕ್ಷ ಯುದ್ಧಕ್ಕೆ ಬಳಸಿಕೊಳ್ತಾ ಇದೆ. ಇವರು ಡೈರೆಕ್ಟ್ ಆಗಿ ಯುದ್ಧ ಮಾಡಕ್ ಹೋಗ್ತಾ ಇಲ್ಲ. ಇದೇ ಬಾಂಬ್ ಎಲ್ಲ ಕೊಟ್ಟು ಕಳಿಸಿ ಆತ್ಮಹತ್ಯೆ ದಾಳಿ ಮಾಡೋದು, ಮತ್ತೊಂದು ಮಗದೊಂದು ಅಂತ ಈ ಉಗ್ರರನ್ನ ಚೂ ಬಿಡುವಂತ ಕೆಲಸ ಪಾಕಿಸ್ತಾನ ಮಾಡ್ತಾ ಇದೆ. ಯುದ್ಧ ಬಿಟ್ಟು ಎಲ್ಲ ಮಾಡ್ತಾರೆ ಅವರು, ಬೇರೆ ಬೇರೆ ಎಲ್ಲ ಕೆಲಸ ಮಾಡ್ತಾರೆ. ಮಿಲಿಟರಿಯೇತರ ಚಟುವಟಿಕೆಗಳಲ್ಲಿ ಹೆಚ್ಚಿನ ಒತ್ತನ್ನ ಕೊಡ್ತಾರೆ. ಪಾಕಿಸ್ತಾನ ಸೇನೆಯು ರಾಜಕೀಯ, ರಿಯಲ್ ಎಸ್ಟೇಟ್ ದಂಧೆ ಕೂಡ ನಡೆಸ್ತಾ ಇದೆ. ಆಹಾರ ಸಪ್ಲೈ ಇರಬಹುದು, ಟಿವಿ ಸೀರಿಯಲ್ ಅನ್ನ ನಿರ್ಮಿಸ್ತಾ ಇದೆ. ಇವ್ರ ಕಡೆಯಲ್ಲಿ ಮಾಡಬೇಕಷ್ಟೇ, ಇವರು ಪ್ರಚಾರ ಪ್ರಿಯರ್ ಅಂತಾನೆ ಹೇಳ್ಬಹುದು. ಭ್ರಷ್ಟಾಚಾರದ ಆರೋಪ ತಾಂಡವವಾಡ್ತಾ ಇದೆ. ಪಾಕ್ ಸೇನಾಧಿಕಾರಿಗಳಿಗೆ ಲೂಟಿ ಹೊಡೆಯೋದು ಇಷ್ಟ, ಬೇರೆ ಏನ್ ಕೆಲಸ ಇಲ್ಲ. ಇನ್ನು ಪನಾಮಾ ಪೇಪರ್ಸ್ ವರದಿಯಲ್ಲೂ ಕೂಡ ಸ್ಫೋಟಕ ಮಾಹಿತಿ ಕೂಡ ಬಹಿರಂಗಗೊಂಡಿದೆ. ಸ್ವಿಸ್ ಬ್ಯಾಂಕ್ ಖಾತೆಗಳಲ್ಲಿ ಲಕ್ಷಾಂತರ ಡಾಲರ್ ಅನ್ನ ಇಟ್ಟಿದ್ದಾರೆ ಪಾಕಿಸ್ತಾನದ ಸೈನಿಕರು. ಪಾಕಿಸ್ತಾನಿ ಸೈನಿಕರಿಗೆ ತರಬೇತಿಯನ್ನು ಕೂಡ ಕೊಡಿಸ್ತಾ ಇಲ್ಲ. ಎಲ್ಲಿ ಯೋಗ್ಯತೆ ಇಲ್ಲ. ಪಾಕಿಸ್ತಾನಿ ಸೇನೆಗೆ ಸರಿಯಾಗಿ ಊಟವೂ ಸಿಗ್ತಾ ಇಲ್ಲ. ಇದೇ ದಂಗೆಗೆ ಮೂಲಭೂತ ಕಾರಣ ಆಗುತ್ತೆ. ನೆಕ್ಸ್ಟ್, ಭಾರತ ಅಂದ್ರೆ ಉರಿ ಉರಿ ಕೆಂಡದಂತಾಗಿದೆ ಪಾಕಿಸ್ತಾನಕ್ಕೆ. ಪಾಕಿಸ್ತಾನ ಸೇನೆಯಲ್ಲಿ ಆಂತರಿಕ ಸಮಸ್ಯೆ ಬಂದ್ರೆ ಕಾಶ್ಮೀರ ಭಾರತ ವಿರೋಧಿ ಭಾವನೆ ಹೆಚ್ಚಿಸುತ್ತದೆ. ಬೇರೆ ಏನ್ ಕೆಲಸ ಇಲ್ಲ. ಭಾರತಕ್ಕಿಂತ ನಾವೇನೋ ತಂತ್ರಜ್ಞಾನದಲ್ಲಿ ಮುಂದುವರ್ಕೊಂಡು ಹೋಗ್ಬೇಕು, ಭಾರತ ವಿಶ್ವಮಟ್ಟದಲ್ಲಿ ವಿಶ್ವಗುರು ಆಗ್ತಾ ಇದೆ, ನಾವೇನೋ ಬೇರೆತೇನೋ ಕೊಡ್ಬೇಕಂತ ಅವ್ರಿಗೆ ಅನಿಸ್ತಾ ಇಲ್ಲ. ಉಗ್ರಗಾಮಿಗಳನ್ನ ಒಳಗೆ ಹಾಕೋದು, ಇಲ್ಲ ಅಂತ ಹೇಳಿ ಕಾಶ್ಮೀರಕ್ಕೆ ಏನಾದ್ರೂ ಒಂದು ತೊಂದರೆ ಕೊಡೋದು, ಇದೇ ಪ್ರಜೆಗಳಿಗೇನಾದ್ರೂ ಅನಾಹುತ ಮಾಡೋದು, ಇದೇ ಆಗ್ಬಿಟ್ಟಿದೆ ಪಾಕಿಸ್ತಾನಕ್ಕೆ. ಬಲೂಚ್ ಉಗ್ರರು ಪಾಕ್ ಸೇನೆಯನ್ನ ಕಾಡ್ತಾ ಇದ್ದಾರೆ. ಈಗ ಸೇನೆಯ ಬಗ್ಗೆ ಪಾಕಿಸ್ತಾನಿ ಜನರಿಗೆ ಅಸಹನೆ ಮೂಡಿದೆ. ಜೊತೆಗೆ ಆಗ ಕಾಶ್ಮೀರ ಹೆಸರು ಪ್ರಸ್ತಾಪಿಸಿರುವಂತ ಇದೇ ಜನರಲ್ ಮುನೀರ್ ಕಾಶ್ಮೀರವನ್ನ ಪಾಕಿಸ್ತಾನದ ಕಂಠನಾಳ ಅಂತ ಹೇಳ್ಬಿಟ್ಟಿದ. ಸೈನಿಕರ ಫಿಟ್ನೆಸ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಪಾಕ್ ಸೈನಿಕರ ಉತ್ಸಾಹ, ಫಿಟ್ನೆಸ್ ಪಾತಾಳ ಕಂಡಿದೆ. ಬಲೂಚಿಸ್ತಾನ ಖೈಬರ್ನಲ್ಲಿ ಉಗ್ರರು ಅಟ್ಟಾಡಿಸ್ತಿದ್ದಾರೆ. ಜೊತೆಗೆ ತರಬೇತಿ, ಆಹಾರ, ವೈದ್ಯಕೀಯ ಸೌಲಭ್ಯಗಳ ಕೊರತೆ ಕಾಡ್ತಾ ಇದೆ. ಇವೆಲ್ಲವೂ ಕೂಡ ಪಾಕಿಸ್ತಾನದ ವೀಕ್ನೆಸ್. ಇನ್ ಕೇಸ್ ಯುದ್ಧ ಆದ್ರೆ ಪಾಕಿಸ್ತಾನ ಫಿನಿಶ್ ಆಗೋದು ಪಕ್ಕ. ಜೊತೆಗೆ ಕಾಂಗ್ರೆಸ್ ನಾಯಕರು ಮುಸ್ಲಿಮರನ್ನ ಓಲೈಕೆ ಮಾಡೋದು ಎಲ್ರಿಗೂ ಕೂಡ ಗೊತ್ತಿರುವಂತ ವಿಚಾರ. ಇದು ನಮ್ಮ ದೇಶದಲ್ಲಿ ಆಗ್ತಾ ಇರುವಂತಹ ಪರಿಸ್ಥಿತಿ, ಅದು ಕೂಡ ಕರ್ನಾಟಕದಲ್ಲಿ. ಆದ್ರೆ ಇದೀಗ
ಸಿಎಂ ಸಿದ್ದರಾಮಯ್ಯ ಯುದ್ಧ ಮಾಡಬೇಡಿ ಅಂತಿದ್ದಾರೆ. ಆದ್ರೆ ಉಳಿದ ಕಾಂಗ್ರೆಸ್ಸಿಗರು ಪಾಕಿಸ್ತಾನದ ಮೇಲೆ ದಾಳಿ ಮಾಡಲೇಬೇಕು ಅಂತ ಹೇಳ್ತಿದ್ದಾರೆ. ಹಾಗಾದ್ರೆ ಯಾವ್ಯಾವ ನಾಯಕರು ಮಾಡಬೇಕು ದಾಳಿ ಅಂತ ಹೇಳ್ತಿದ್ದಾರೆ ಈ ಸ್ಟೋರಿ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಓಟ್ಗೋಸ್ಕರ ಇಷ್ಟೆಲ್ಲ ನಾಟಕ ಮಾಡುವಂತ ಅವಶ್ಯಕತೆ ಇದೆ. ಯುದ್ಧ ಬೇಡವಂತೆ, ಶಾಂತಿ ಜಪ ಮಾಡಬೇಕಂತೆ. ಅಯ್ಯಯ್ಯೋ ಸಿದ್ದರಾಮಣ್ಣ ಇದೆಂತ ಮಾತು. ಪಾಲ್ಗಾಮ್ನಲ್ಲಿ ಪಾಕಿಸ್ತಾನಿ ಪ್ರೇರಿತ ಭಯೋತ್ಪಾದಕರು ಹುಡುಕಿ ಹಿಂದೂಗಳ ಮಾರಣ ಹೋಮ ಮಾಡಿದ್ರು. ಆದರೂ ಕಾಂಗ್ರೆಸ್ನ ಮನ ಶಾಂತಿಗಾಗಿ ನಡೆಯುತ್ತಿದೆ. ಯುದ್ಧ ಮಾಡಬೇಡಿ, ಶಾಂತಿ ಮಂತ್ರ ಜಪ ಮಾಡಿ ಅಂತ ಸಿಎಂ ಸಿದ್ದರಾಮಣ್ಣ ಅವರು ಬಿಟ್ಟಿ ಸಲಹೆ ಕೊಟ್ಟಿದ್ದಾರೆ. ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ, ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡತಕ್ಕಂಥ ಕೆಲಸವನ್ನ ಮಾಡಬೇಕು. ನಾವು ವಿದ್ಯುತ್ ಪರ ಇಲ್ಲ, ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಅಲ್ಲಿ ಭದ್ರತೆ ವ್ಯವಸ್ಥೆಯನ್ನ ಸರಿಯಾಗಿ ಮಾಡಬೇಕಂತ ಯಾತ್ರಾರ್ಥಿಗಳು ಹೋಗಂತ ಸ್ಥಳ. ಮತ್ತೆ ಹಿಂದೆ ಪುಲ್ವಾಮಾದಲ್ಲಿ 40 ಜನ ಸೈನಿಕರು ಸತ್ತೋಗಿದ್ದಂತ ಜಾಗ. ಬಹಳ ಎಚ್ಚರಿಕೆಯಿಂದ ಇರಬೇಕು. ಇಂಟೆಲಿಜೆನ್ಸ್ ಫೈಲು, ಸೆಕ್ಯೂರಿಟಿ ಫೈಲು. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಸಿದ್ದರಾಮಯ್ಯನವರಿಗೆ ರಿಪಬ್ಲಿಕ್ ಕನ್ನಡದಿಂದ ಕೆಲ ಪ್ರಶ್ನೆ. ಉಗ್ರ ರಾಷ್ಟ್ರದ ಬಗ್ಗೆ ಸಿಎಂಗೆ ಸಾಫ್ಟ್ ಕಾರ್ನರ್ ಯಾಕೆ? ಸಿದ್ದರಾಮಯ್ಯನವರೇ, ನಿಮ್ದು ತುಷ್ಟೀಕರಣದ ರಾಜಕೀಯ ಅನ್ಸಲ್ವಾ? ಉಗ್ರರನ್ನ ಓಡಿಸಿ ಮಾಡಿದ್ರೆ ಸಿದ್ದರಾಮಯ್ಯ ಯಾಕೆ ಚಿಂತೆ? ನೀವು ಹೇಳಿದಂತೆ ಕೈಕಟ್ಟಿ ಕೂತ್ರೆ ಹಿಂದೂಗಳ ಜೀವ ವಾಪಸ್ ಬರ್ತದ? ಉಗ್ರರಿಗೆ ಭಾರತೀಯರು ಬಲಿಯಾಗ್ತಾನೆ ಇರ್ಬೇಕಾ? ಭಯೋತ್ಪಾದನೆಗೆ ಅಂತ್ಯ ಹಾಡೋದು ಯಾವಾಗ? ನೆಹರು ನಿರ್ಲಕ್ಷ್ಯದಿಂದ ಕೈತಪ್ಪಿದ ಪಿಒಕೆ ವಾಪಸ್ ಬೇಡ್ವಾ? ನೀವು ಉತ್ತರಿಸಬೇಕು. ಮೋದಿಜಿ ಪಿಒಕೆ ವಿಲೀನಕ್ಕೆ ಸಮಯ ಬಂದಿದೆ. ಪ್ರಧಾನಿಗೆ ಮನವಿ ಮಾಡುತ್ತಿದ್ದಾರೆ ಕಾಂಗ್ರೆಸ್ಸಿಗರು. समझौता का समय नहीं है, मुंह तोड़ जवाब देना है. इसीलिए आप आगे बढ़ो, हम लोग आपके साथ में रहेंगे. 140 करोड़ भारतीय वासियों आपके साथ है. पीओके को पाकिस्तान को 2 टुकड़ा करो, पाक ऑक्युपाइड काश्मीर हिंदुस्तान में मिला दो, हम साथ में रहेंगे. ನಾನು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀನಿ. ಈ ಉಗ್ರಗಾಮಿಗಳು ಯಾವ ಸ್ಥಳದಿಂದ ಇಲ್ಲಿ ಭಾರತದಲ್ಲಿ ಬಂದು ಇಂಥ ಕೃತ್ಯಗಳನ್ನು ಮಾಡ್ತಾ ಇದ್ದಾರೆ, ಇಂಥ ದುಷ್ಕರ್ಮಗಳನ್ನ ನಿಗ್ರಹ ಮಾಡಬೇಕಾದ್ರೆ ಭಾರತ ಸರ್ಕಾರ ಮೊಟ್ಟ ಮೊದಲನೇ ಹೆಜ್ಜೆಯನ್ನ ಪಿಒಕೆಯನ್ನ ನಾವು ವಶಪಡಿಸಿಕೋಬೇಕು. ಉಗ್ರರನ್ನ ಬೆಂಬಲಿಸಿದವರು ಉಗ್ರರು. ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಕಿಡಿ. ಭಾರತ ದೇಶ ಪಾಕಿಸ್ತಾನಕ್ಕೆ ಮಾಡಿದ ದ್ರೋಹ ಆದ್ರೂ ಯಾವುದು, ಅನ್ಯಾಯ ಮೋಸ ಆದ್ರೂ ಯಾವುದು? ಇವತ್ತು ನೀವು ಪಾಕಿಸ್ತಾನದ ಪರವಾಗಿ ನಿಂತು ಮಾತಾಡ್ತೀರಿ ಅಂತಂದ್ರೆ ಅದು ನಿಮ್ ಪ್ರೂವ್ ಆಯ್ತು, ನಿಮ್ಮ ಪ್ರೇಮ ಯಾವ ದೇಶದ ಬಗ್ಗೆ ಇದೆ ಅಂತ. ಈ ಪಾಕಿಸ್ತಾನದವರೆಲ್ಲ ಅಲ್ಲಿರೋ ಹಿಂದೂಗಳನ್ನೆಲ್ಲ ಹೊರಗಾಕಿದ್ದಾರೆ. ಸಿದ್ದರಾಮಯ್ಯ ಒಂದು ಕಾಮೆಂಟ್ ಮಾಡಿದ್ದಾರೆ ಅದ್ರ ಬಗ್ಗೆ, ಒಂದೇ ಒಂದು ಕಾಮೆಂಟ್. ಯಾಕಪ್ಪ ಹಾಕಿದ್ರೆ ಅಲ್ಲಿರೋ ಹಿಂದೂಗಳನ್ನ ಅಂತ? ಇಲ್ಲಿರೋ ಮುಸ್ಲಿಮರನ್ನ ನಾವು ಹೊರಗಾಕಬಾರ್ದು, ಅಲ್ಲಿರೋ ಹಿಂದೂಗಳನ್ನೆಲ್ಲ ಅವ್ರು ಹೊರಗಡೆ ಹಾಕಬೇಕು ಭಾರತೀಯರು. ಇದು ಸಿದ್ದರಾಮಯ್ಯನವರ ಡಬಲ್ ಸ್ಟ್ಯಾಂಡರ್ಡ್. ಕಾಂಗ್ರೆಸ್ ನಾಯಕರಲ್ಲೇ ಭಾರಿ ಗೊಂದಲ ಇದೆ. ಸಿದ್ದರಾಮಯ್ಯ ಶಾಂತಿ ಮಂತ್ರ ಪಠಿಸುತ್ತಿದ್ರೆ ರೇವಂತ್ ರೆಡ್ಡಿ ಪಿಒಕೆ ಒತ್ತು ಕಿತ್ಕೊಳ್ಳಿ ಎನ್ನುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.